ದರ್ಶನ್ ಹಾಗೂ ನಿರ್ಮಾಪಕ ಉಮಾಪತಿ ನಡುವೆ ತಗಡಿನ ಕಾಳಗ ಮುಂದುವರೆದಿದೆ. ಸುದೀಪ್ ಉಪ್ಪಿ ಬಳಿಕ ಈಗ ಕನ್ನಡ ಚಿತ್ರರಂಗದ ಹಲವರು ದರ್ಶನ್ ಬಗ್ಗೆ ಮೌನ ಮುರಿದಿದ್ದಾರೆ. ನಟ, ನಟಿ, ನಿರ್ಮಾಪಕರು ರೇಣುಕಾಸ್ವಾಮಿ ಪರ ಧ್ವನಿ ಎತ್ತಿದ್ದಾರೆ. ಸದ್ಯ ಕೊಲೆ ಕೇಸ್ನಲ್ಲಿ ಜೈಲು ಹಕ್ಕಿಯಾಗಿದ್ದಾರೆ. ಡಿವಾಸ್ ಅಂಡ್ ಗ್ಯಾಂಗ್ನ ಕೃತ್ಯವನ್ನ ಇಡೀ ರಾಜ್ಯವೇ ಖಂಡಿಸುತ್ತಿದೆ. ಈಗ ಕನ್ನಡ ಚಿತ್ರರಂಗ ಕೂಡ ಮೌನ ಮುರಿದಿದೆ. ಕಿಚ್ಚ ಉಪ್ಪಿ ಬಳಿಕ ಸ್ಯಾಂಡಲ್ವುಡ್ ಕಿಚ್ಚು. ರೇಣುಕಾಸ್ವಾಮಿ ಸಾವಿಗೆ ನ್ಯಾಯ ಕೊಡಿ ಅಂತ ಪಟ್ಟು. ದರ್ಶನ್ ಬೆನ್ನಿಗೆ ನಿಲ್ಲಲು ಕುಟುಂಬವೂ ಬಂದಿಲ್ಲ, ಸ್ನೇಹಿತರು ಹತ್ರ ಸುಳಿದಿಲ್ಲ. ಇದೀಗ ನೊಂದ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಕೂಗು ಚಿತ್ರರಂಗದಿಂದಲೂ ಕೇಳಿ ಬರ್ತಿದೆ. ಸುದೀಪ್, ಉಪೇಂದ್ರ, ಜಗ್ಗೇಶ್ ಬಳಿಕ ನಿರ್ಮಾಪಕ, ನಿರ್ದೇಶಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ದರ್ಶನ್ ವಿರುದ್ಧ ಇಂದ್ರಜಿತ್ ಲಂಕೇಶ್ ಕೆಂಡ ಕಾರಿದ್ದಾರೆ. 2021ರಲ್ಲಿ ಏಕಾಂಗಿಯಾಗಿ ದರ್ಶನ್ ಬಗ್ಗೆ ನಾನು ಧ್ವನಿ ಎತ್ತಿದೆ. ಅಂದೇ ಸುಧಾರಣೆ ಆಗಿದ್ರೆ ಈ ರೀತಿ ಅನಾಹುತ ಆಗ್ತಿರ್ಲಿಲ್ಲ. ರೇಣುಕಾಸ್ವಾಮಿ ಪತ್ನಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿಕೆ ನೀಡಿದ್ದಾರೆ. ನಾನು 2021ರಲ್ಲಿ ನಾನು ಒಂದು ಏಕಾಂಗಿಯಾಗಿ ಅವಾಗ ಧ್ವನಿ ಎತ್ತಿದಾಗ ಅವಾಗೇನಾರ ಮಾತು ಕೇಳಿದ್ರೆ ಈ ತರ ಒಂದು ಅನಾಹುತ ಆಗ್ತಾ ಇರಲಿಲ್ಲ. ಆದರೂ ತನಿಖೆ ನಡೀತಾ ಇದೆ, ಅದ್ರ ಬಗ್ಗೆ ನನಗೆ ಮಾತಾಡೋಕೆ ಇಷ್ಟ ಇಲ್ಲ. ನಾನು ಒಂದೇ ಒಂದು ಕೊನೆಯದಾಗಿ ಮಾತಾಡೋದು, ರೇಣುಕಾಸ್ವಾಮಿಗೆ ಅನ್ಯಾಯ ಆಗಿದೆ, ಅವ್ರ ಹೆಂಡತಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ನ್ಯಾಯ ಕೊಡಿಸಿ. ಡಿ ಗ್ಯಾಂಗ್ನ ಅಟ್ಟಹಾಸ ಖಂಡಿಸಿರುವ ನಿರ್ಮಾಪಕ ಬಾಮಾ ಹರೀಶ್ ಸೂಕ್ತ ತನಿಖೆಯಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅಂತ ಒತ್ತಾಯಿಸಿದ್ದಾರೆ. ಪೊಲೀಸ್ ಇದೆ, ಕಾನೂನಿದೆ, ಅದಕ್ಕೆ ಕೆಲಸ ಅವ್ರು ಮಾಡ್ತಾರೆ. ಪೊಲೀಸರು ಬಹಳ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಒಂದು ಈ ಪ್ರಕರಣದಲ್ಲಿ ಏನಿದೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ನಿಜವಾಗ್ಲೂ ಇವತ್ತು ಪೊಲೀಸ್ ಎಷ್ಟು ಸ್ಟ್ರಾಂಗ್ ಇದೆ ಅಂತೇಳಿ ಪ್ರಕರಣದಲ್ಲಿ ಇಡೀ ಕರ್ನಾಟಕ ಜನತೆಗೆ ಗೊತ್ತಾಗ್ತಾ ಇದೆ. ದರ್ಶನ್ ಅರೆಸ್ಟ್, ಮೌನ ಮುರಿದ ನಟಿ ರಚಿತಾ ರಾಮ್. ಇತ್ತ ದಚ್ಚು ಅರೆಸ್ಟ್ ಬಗ್ಗೆ ನಟಿ ರಚಿತಾ ರಾಮ್ ಕೂಡ ಮೌನ ಮುರಿದಿದ್ದಾರೆ. ತನಿಖೆಯಿಂದ ಸತ್ಯ ಹೊರಬರುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿದೆ ಅಂತ ಪೋಸ್ಟ್ ಹಾಕಿದ್ದಾರೆ. ಈ ನೋಟ್ ನಾನು ನಟಿಯಾಗಿ ಅಲ್ಲ, ಸಾಮಾನ್ಯ ಪ್ರಜೆಯಾಗಿ ಬರೆಯುತ್ತಿದ್ದೇನೆ. ಇತ್ತೀಚೆಗೆ ನಡೆದ ಪ್ರಕರಣದ ಬಗ್ಗೆ ನನ್ನ ಮಾತು. ರೇಣುಕಾಸ್ವಾಮಿ ಆತ್ಮಕ್ಕೆ ಶಾಂತಿ ಸಿಗಲಿ, ಕುಟುಂಬಕ್ಕೆ ಧೈರ್ಯ ಭರಿಸುವ ಶಕ್ತಿ ನೀಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಈ ಹತ್ಯೆಗೆ ಕಾನೂನಾತ್ಮಕ ನ್ಯಾಯ ಸಿಗಲಿದೆ ಎಂಬ ಭರವಸೆ ನನಗಿದೆ. ನನ್ನನ್ನು ಚಿತ್ರರಂಗಕ್ಕೆ ಪರಿಚಯಿಸಿದ ದರ್ಶನ್ ಸರ್ ನನಗೆ ಗುರು ಸಮಾನರು. ನನ್ನ ಜೀವನದ ತಪ್ಪುಗಳನ್ನು ತಿದ್ದಿ ಮಾರ್ಗದರ್ಶನ ನೀಡಿದಂತಹ ವ್ಯಕ್ತಿ ಇಂತಹ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವುದನ್ನು ನಂಬಲು ಸ್ವಲ್ಪ ಕಷ್ಟವಾಗ್ತಿದೆ. ಏನಿದ್ರೂ ಪೊಲೀಸ್ ತನಿಖೆಯಿಂದ ಸತ್ಯ ನಮ್ಮ ಮುಂದೆ ಬರಲಿದೆ ಅನ್ನೋದು ನನ್ನ ನಂಬಿಕೆ. ಧರ್ಮೋ ರಕ್ಷತಿ ರಕ್ಷಿತಃ. ಈ ಮಧ್ಯೆ ನಿರ್ಮಾಪಕ ಉಮಾಪತಿ ಕೂಡ ರಾಬರ್ಟ್ಗೆ ಪಂಚ್ ಕೊಟ್ಟಿದ್ದಾರೆ. ಕರ್ಮ ಯಾರನ್ನು ಬಿಡಲ್ಲ ಅಂತ ಗುಮ್ಮಿದ್ದಾರೆ. ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ ಸರ್. ನಾವು ಯಾರೋ ಒಬ್ರು ಕಷ್ಟದಲ್ಲಿದ್ದಾರೆ, ನಾವು ಅವ್ರನ್ನ ನೋಡಿ ನಾವು ನಕ್ಕದಾಗ ನಮ್ಮನ್ನು ನೋಡಿ ನಗೋರು ಬೇಕಾದಷ್ಟು ಜನ ಇರ್ತಾರೆ. ಇಲ್ಲಿ ಸಮಯ ಸಂದರ್ಭಗಳು ಬಂದಾಗ ಆ ದೇವ್ರಿಗೆ ಗೊತ್ತಿದೆ, ಅವ್ರ ಜೊತೆಲಿರೋರಿಗೆ ಗೊತ್ತಿದೆ. ಯಾಕೆ ಕಣ್ ನಾಯಿಗಳಿಗೆಲ್ಲ ನಾವು ರಿಯಾಕ್ಟ್ ಮಾಡ್ಕೊಂಡವ್ರೆ? ನಮ್ಮ ಉದ್ದೇಶ ಏನು ಸರ್? ಗುರಿ ಮುಟ್ಟೋದು ಬಿಟ್ಟು ಯಾಕೆ ತಲೆ ಕೆಡಿಸ್ಕೋತೀರ? ಎಂತೆಂಥದ್ದು ಸಂದರ್ಭದಲ್ಲಿ ಮಾಧ್ಯಮದವ್ರಿಗೂ ಕೆಲವೊಂದಷ್ಟು ಗೊತ್ತಿದೆ. ಮಾಧ್ಯಮದವ್ರಿಗೂ ನಾನು ರಿಕ್ವೆಸ್ಟ್ ಮಾಡಿ ನ್ಯೂಸ್ಗಳನ್ನ ನಾನು ಹಾಕ್ತೀನಿ. ಒಟ್ಟಾರೆ ಪೊರ್ಕಿ ಗ್ಯಾಂಗ್ನ ಕೃತ್ಯಕ್ಕೆ ಎಲ್ಲೆಡೆ ಖಂಡನೆ ವ್ಯಕ್ತವಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9.